ನೇಹಾ ತನ್ನ ಗಂಡನ್ ಜೊತೆ ಸಿಟಿನಲ್ಲಿ ವಾಸ ಮಾಡ್ತಿದ್ಲು ಮತ್ತೆ ತುಂಬಾ ಒಳ್ಳೆ ಕೆಲ್ಸಕ್ಕೂ ಹೋಗ್ತಿದ್ಲು. ನೇಹಾ ತೋರಿಸ್ಕೊಳ್ಳೋ ಸ್ವಭಾವದೊಳಾಗಿದ್ಲು. ಇಲ್ ನೋಡು ನನ್ನ ಇಯರಿಂಗ್, ನನ್ ಗಂಡ ನನ್ಗೆ ದುಬೈಯಿಂದ ತಂದ್ಕೊಟ್ಟಿದ್ರು. 20,000 ರೂಪಾಯಿ ಅಂತೆ ಗೊತ್ತಾ? ನೇಹಾಳ ಸ್ವಭಾವದಿಂದ ಎಲ್ರಿಗೂ ಬೇಜಾರಾಗ್ತಿತ್ತು. ಎಷ್ಟೋ ಸಲ ನೇಹಾ ಮುಖದ ಮೇಲೆನೆ ತಮಾಷೆ ಮಾಡ್ತಾ ಇದ್ರು, ಆದ್ರೆ ಅದು ನೇಹಾಗ ಅರ್ಥನೇ ಆಗ್ತಿರ್ಲಿಲ್ಲ. ನೀನು ತಿಂತಿರೋದೆಲ್ಲ ಇಲ್ಲಿಂದಾನೆ, ನಿನ್ ಗಂಡ ಲಂಡನ್ ಇಂದ ತಗೊಂಬಂದಿಲ್ಲ. ಇಲ್ಲ ಇಲ್ಲ, ಲಂಡನ್ ಇಂದ ಯಾಕೆ? ಹೇಳ್ಬೇಕು ಅಂದ್ರೆ ನನ್ ಗಂಡನ್ ರಿಲೇಟಿವ್ಸು ಎಲ್ರೂ ಅಲ್ಲೇ ಇದಾರೆ. ಆದ್ರೆ ನನ್ಗೆ ನಮ್ ದೇಶದ ಮಣ್ಣೆ ನನಗ್ ತುಂಬಾ ಇಷ್ಟ ಆಗತ್ತೆ. ನೇಹಾ ಅಲ್ಲಿಂದ ಹೋದ್ಮೇಲೆ ಅವಳ ಆಫೀಸ್ ಜನಗಳು ಒಬ್ರಿಗೊಬ್ರು ಮಾತಾಡ್ಕೋತಾರೆ. ಅಯ್ಯೋ, ನಾನ್ ಹೋಗಿದ್ದೀನಿ ಅವಳ ಮನೆಗೆ. ಮುಂಚೆ ಏನೂ ಇರ್ಲಿಲ್ಲ. ಜನಗಳನ್ನ ನೋಡಿ ನೋಡಿ ಇವಳು ಫರ್ನಿಚರ್ ತಗೊಂಡಿದ್ದಾಳೆ. ಮತ್ತೆ ಅವಳ ಗಂಡನ್ ರಿಲೇಟಿವ್ಸು ಲಂಡನ್ ಅಲ್ಲಿ ಇದಾರೆ ಅಂತ ಹೇಳ್ತಾಳಲ್ಲ. ಮೈ ಗಾಡ್, ಯಾವ್ದೋ ಹೊಲದಲ್ಲಿ ಕೆಲ್ಸ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಅನ್ಸತ್ತೆ. ಹೇಳೋದ್ ಮಾತ್ರ ದೊಡ್ಡ ದೊಡ್ಡ ಮಾತುಗಳು ಅಷ್ಟೇ. ಒಂದು ದಿನ ನಾವು ಇದ್ದಕ್ಕಿದ್ದ ಹಾಗೆ ಅವಳ ಮನೆಗೆ ಹೋಗೋ ಪ್ಲಾನ್ ಮಾಡೋಣ. ಅವಳಿಗೆ ಹೇಳೋದೇ ಬೇಡ. ಅವತ್ತಿನ ದಿನನೇ ನೇಹಾ ಮನೆಗೆ ಅವಳತ್ತೆ ಹಳ್ಳಿಯಿಂದ ಬಂದಿರ್ತಾಳೆ. ಅರೇ, ಏನಿದು ಈ ಮನೆನ ಹೀಗಿಟ್ಕೊಂಡಿದ್ಯಾ ನೀನು? 4 ಸಂಪಾದನೆ ಮಾಡ್ತಿದ್ ಹಾಗೆ ಮನೆ ನಕ್ಷೆನೆ ಬದಲಾಯಿಸ್ಬಿಟ್ಟಿದ್ಯಾ. ನಿನಗ್ ಗೊತ್ತಿದ್ದಲ್ವಾ ಈ ಮೆತ್ತಗಿರೋ ಹಾಸಿಗೆ ಮೇಲೆ ನಮಗ್ ನಿದ್ದೆ ಬರಲ್ಲ ಅಂತ? ಓ ಹಲೋ, ನೋಡ್ಕೊಂಡ್ಬಿಡಿ. ಈಗ ನಮ್ಮ ಗೌರವ ಸ್ವಲ್ಪ ಜಾಸ್ತಿ ಆಗಿದೆ. 4 ಮನೆಗ್ ಹೋಗ್ತೀವಿ, ಮತ್ತೆ ಕ್ಲಬ್ ಅಲ್ಲಿ ಮೆಂಬರ್ ಕೂಡ. ಈಗ ನಾನ್ ನೇರವಾಗಿ ಹೇಳ್ಬಿಡ್ತೀನಿ, ನೀವು ಈ ದೊಡ್ಡ ದೊಡ್ಡ ಪ್ರಿಂಟ್ ಆಗಿರೋ ಸೀರೆನ ತಗೊಂಡ್ ಬಂದಿದ್ದೀರಲ್ಲ, ಅದನ್ನ ಇಲ್ಲಿ ಉಟ್ಕೊಳ್ದೆ ಇದ್ರೇನೆ ಒಳ್ಳೇದು. ಹಾ. ಅದೇ ಸಮಯಕ್ಕೆ ನೇಹಾಳ ಗಂಡ ಬ್ಯಾಡ್ಮಿಂಟನ್ ಅನ್ನ ಕೈಯಲ್ಲಿ ಇಟ್ಕೊಂಡು ಬರ್ತಾನೆ. ಹಾಫ್ ಪಿಂಕ್ ಪ್ಯಾಂಟ್ ಮೇಲೆ ಯೆಲ್ಲೋ ಕಲರ್ ಟೀ ಶರ್ಟ್ ಅನ್ನ ನೋಡಿ ಅವ್ರಮ್ಮನ್ಗೆ ಆಶ್ಚರ್ಯ ಆಗತ್ತೆ. ಏನ್ಲಾ ಮಗ್ನೆ, ಎಲ್ಲೂ ಬ್ಯಾಟ್ ಇಟ್ಕೊಂಡು ಹೊಲಕ್ ಹೋಗ್ತ್ಯಾ ಪಕ್ಷಿ ಓಡ್ಸಕ್ಕೆ? ಮತ್ತೆ ಇದೇನು, ನಿನ್ ಹೆಂಡತಿ ಸೀರೆನ ಅರ್ದು ಚಡ್ಡಿ ಹೊಲಿಸ್ಕೊಂಡಿದ್ಯೇನೋ? ಬಟ್ಟೆ ಇಲ್ವೇನೋ ನಿನ್ ಹತ್ರ? ಓ ಅಮ್ಮ, ನೀನ್ ಯಾವಾಗ ಬಂದೆ? ನೀನ್ ಹೇಳಲೇ ಇಲ್ಲ ಬರ್ತೀನಿ ಅಂತ. ಆಹಾ, ನಾನ್ ಹೇಳಿದಿದ್ರೆ ನೀನೇ ನನ್ನ ಕರ್ಕೊಂಡ್ ಬರಕ್ ಬಂದ್ಬಿಡ್ತಿದ್ದ. ನಿಮ್ಮ ಅಪ್ಪ ಹೇಳ್ತಾ ಇದ್ರು, ಹೋಗು ನಿನ್ ಮಗನ ಹತ್ರ ಸ್ವಲ್ಪ ದಿನ ಇದ್ಬಿಟ್ ಬಾ ಅಂತ. ಓಯ್ ಹೋಯ್ ಹೋಯ್ ಹೋಯ್, ಇವಾಗ ಹೇಳಿದ್ ಮಾತನ್ನ ಏನೋ ಹೇಳ್ಬಿಟ್ರಿ. ಮುಂದೆ ಯಾವತ್ತೂ ಹೇಳ್ಬೇಡಿ. ಒಂದ್ ಕಡೆ ನಿನ್ ಧ್ವನಿ ಹೇಗಿದೆ ಅಂದ್ರೆ ನಿನ್ ಕಿವಿಗ್ ಯಾರೋ ಬಿಸಿ ಎಣ್ಣೆ ಸುರ್ದವ್ರೆ ಅನ್ನೋ ತರ. ಜೊತೆಗೆ ಜೋರ ಕಿರ್ಚ್ಕೊಂಡು ಮಾತಾಡ್ತೀಯ. ಏನ್ ಹೇಳ್ಬಾರ್ದು ಅದನ್ನು ಹೇಳ್ಬಿಡು ಮಹಾರಾಣಿ. ರಾಮು ರಾಮು ಅಂತ ಹೇಳ್ಬೇಡಿ. ಮತ್ತಿನ್ನೇನ್ ಲಕ್ಷ್ಮಣ ಅನ್ಲಾ ಅಥವಾ ರಮೇಶ ಅಂತ ಅನ್ಲಾ? ಏನ್ ಹೇಳ್ಬೇಕು ಅಂತಾನು ಹೇಳ್ಬಿಡು. ರಾಮು ಹೆಸರು ಅವಂದು, ಅದಕ್ಕೆ ರಾಮು ಅಂತ ಕರಿತೀನಿ. ಓ ಹಾ, ಹೆಸರೇನೋ ಅದೇನೆ, ಆದ್ರೆ ಇವಾಗ ಹೆಸರನ್ನ ಬದಲಾಯಿಸಿದೀವಿ. ರಾಮು ಅಂತ ಅಲ್ಲ, ಔಟ್ಡೇಟೆಡ್ ಅಲ್ವಾ ಅದು? ಹೌದಾ? ಏನ್ ಹೆಸರಿಟ್ಟಿದ್ಯಾ ಹಾಗಾದ್ರೆ ರಾಮನ್ ಹೆಂಡತಿ? ಹಾಗೆ ಹೇಳ್ಬೇಡಿ, ಇನ್ ಮುಂದೆ ಹಾಗೆ ಹೇಳ್ಬೇಡಿ ಅತ್ತೆ. ಈಗ ಅವ್ರ ಹೆಸರು ರಿತಿಕ್ ಅಂತ. ಏನಂದೆ? ರಿತಿಕ್? ಇದೆಂತ ಹೆಸರಮ್ಮ? ಹೆಸರನ್ನ ಅಪ್ಪ ಅಮ್ಮ ತಾನೇ ಇಡೋದು, ಅದೇ ತಾನೇ ಸರ್ಟಿಫಿಕೇಟ್ ಅಲ್ಲಿ ಇರತ್ತೆ. ಹಾ, ಎಲ್ಲಾ ಜಾಗದಲ್ಲೂ ಹೆಸರನ್ನ ಬದಲಾಯಿಸಿದೀವಿ. ನೇಹಾ ಮಾತನ್ನ ಕೇಳಿ ಅತ್ತೆ ಉಸಿರು ಆಕಾಶ ಭೂಮಿನ ನೋಡುತ್ತೆ. ಆದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಸಿಟಿ ಜಾಗ ಸೊಸೆದಾಗಿತ್ತಲ್ವಾ? ಹೋಗ್ಲಿ ಬಿಡಮ್ಮ, ಅತ್ತೆ ಅಷ್ಟು ದೂರದಿಂದ ಬಂದಿದ್ದಾಳೆ. ಅವಳು ಊಟ ತಿಂಡಿ ಬಗ್ಗೆ ಸ್ವಲ್ಪ ವಿಚಾರಿಸ್ಕೋ. ಸೊಸೆ ಒಳಗಡೆ ಹೋಗಿ ಪಿಜ್ಜಾ, ಬರ್ಗರ್ ಮತ್ತೆ ಫ್ರೆಂಚ್ ಸ್ಲೈಸ್ ಅನ್ನ ತಂದು ಇಡ್ತಾಳೆ. ಅರರೇ, ಇದೆಲ್ಲ ಏನಮ್ಮ? ಬದ್ನೆಕಾಯಿ ಪಲ್ಯ ಮತ್ತೆ ರೊಟ್ಟಿ ತಗೊಂಡ್ ಬಾ, ಅದು ತಿಂದ್ರೇನೆ ಹೊಟ್ಟೆ ತುಂಬೋದು. ಮಾಮಿನ್ಲಾ, ಅದೆಲ್ಲ ಹಳ್ಳಿ ಜನ ತಿನ್ನೋರು, ಇಲ್ಲಿ ಅದನ್ನೆಲ್ಲ ಯಾರು ತಿನ್ನಲ್ಲ. ಆಯ್ತಮ್ಮ, ನನ್ಗೇನು ಹೇಳ್ಬೇಡ. ನಾನು ಅಡ್ಗೆ ಮನೆಗ್ ಹೋಗ್ತಾ ಇದ್ದೀನಿ. ರಾಮು, ಏನಾದ್ರೂ ತಿಂತ್ಯಾ? ಅಯ್ಯಯ್ಯೋ, ನಿನ್ನ ಹೆಸರೇನಪ್ಪ? ರಿತಿಕ್. ಅತ್ತೆ ಅಡ್ಗೆ ಮನೆಗ್ ಹೋಗಿ ರುಚಿಕರವಾದ ಅಡ್ಗೆ ಮಾಡ್ತಾರೆ. ಅಡ್ಗೆ ಸುವಾಸನೆ ಇಡೀ ಮನೆ ತುಂಬಾ ಹರಡ್ಕೊಳತ್ತೆ. ಅಡ್ಗೆ ಪರಿಮಳ ನೇಹಾ ಮತ್ತೆ ರಾಮು ಮೂಗಿಗೂ ಹೋಗ್ತಾಗತ್ತೆ. ನಾನಿವತ್ತು ನಮ್ಮ ಅಮ್ಮನ ಕೈ ಅಡ್ಗೆ ತಿನ್ಬೇಕು. ನನ್ಗಂತೂ ಬೇಜಾರಾಗ್ಬಿಟ್ಟಿದೆ. ದಿನ ಹೋಟ್ಲಲ್ಲಿ ತಿಂದು ಒಳ್ಳೆ ತರಕಾರಿ ಪಲ್ಯ ಮಾಡ್ಸೋಣ. ಅಮ್ಮನ್ ಕೈ ರುಚಿನ ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಊಟ ಮಾಡ್ತಾರೆ. ಮಾರನೇ ದಿನ ಆ ಅಡ್ಗೆನ ನೇಹಾ ಆಫೀಸಿಗೆ ತಗೊಂಡ್ ಹೋಗ್ತಾಳೆ. ಅವಳಲ್ಲಿ ಟಿಫಿನ್ ಬಾಕ್ಸ್ ಅನ್ನ ಯಾವಾಗ ಓಪನ್ ಮಾಡ್ತಾಳೋ, ಏ ಇಲ್ಲ ಅಪ್ಪ, ನೇಹಾ ತಂದಿರೋ ಪಲ್ಯನ ತಿಂದು ನೋಡು ಎಷ್ಟ್ ಚೆನ್ನಾಗಿ ಮಾಡಿದಾಳೆ. ಯಮ್ಮಿ. ಈ ತರ ಅಡ್ಗೆನ ಪ್ರತಿದಿನ ನನ್ಗೆ ಯಾರಾದ್ರೂ ಮಾಡ್ ಹಾಕಿದ್ರೆ ನಾನು ಡುಮ್ಮಿ ಆಗೋಗ್ತೀನಿ ಅಷ್ಟೇ. ಆಗ ನೇಹಾ ಹೇಳ್ತಾಳೆ, ಈ ಫುಡ್ ತುಂಬಾ ಆಯಿಲಿ, ನಾನ್ ಪ್ರಿಫರ್ ಮಾಡೋದಿಲ್ಲ. ಆದ್ರೆ ಮಾಡಿರೋರು ಯಾರು? ನಿನ್ ಕೈ ರುಚಿನ 2 ವರ್ಷದಿಂದ ನಾವ್ ತಿಂತಾನೆ ಇದೀವಿ. ನೀನಂತೂ ಇಂಥ ಅಡ್ಗೆ ಮಾಡೋಕ್ ಸಾಧ್ಯನೇ ಇಲ್ಲ. ಅದು ಲಂಡನ್ ಇಂದ ನಮ್ಮತ್ತೆ ಬಂದಿದಾರಲ್ಲ, ಅವರೇ ಈ ಅಡ್ಗೆ ಮಾಡಿರೋದು.
ಮೊದಲನೇವಳು ಎರಡನೇವಳಿಗೆ ಕಣ್ಣೊಡಿತಾಳೆ. ಲಂಡನ್ ಅತ್ತೇನಾ? ಅಮೆರಿಕಾ, ದುಬೈಯಲ್ಲಿ ಇನ್ಯಾರು ಇಲ್ವಾ? ಇಲ್ಲ ಇಲ್ಲ, ನನ್ನ ಅತ್ತೆ ಎರಡನೇ ಬ್ರಾಂಚ್ ಇನ್ನೆಲ್ಲೂ ಇಲ್ಲ. ಅವರಿಗೆ ಅಲ್ಲಿ ಅಂಥದ್ದೇನು ಸಿಗಲ್ವಲ್ಲ, ಸ್ಪೈಸಿ ಆಗಿರುವಂತದ್ದು ಮತ್ತೆ ಆಯಿಲಿ. ಅವ್ರು ಇಲ್ಲಿಗ್ ಬಂದಾಗ ಈ ತರ ಅಡ್ಗೆನ ಮಾಡ್ತಾರೆ. ನೇಹಾ ಒಳಗಿನ ತೋರಿಕೆಯ ಸ್ವಭಾವ ಜಾಸ್ತಿ ಆಗ್ತಿತ್ತು. ಆವಾಗ್ಲೇ ಅಲ್ಲಿಗೊಂದು ಹುಡುಗಿ ಬರ್ತಾಳೆ. ಅಯ್ಯೋ, ನೀವು ನೇಹಾ ಅಕ್ಕ ಅಲ್ವಾ? ನೇಹಾ ನಾನೇ, ಆದ್ರೆ ಅಕ್ಕನ್ ಬಗ್ಗೆ ಗೊತ್ತಿಲ್ಲ. ಹೌದು, ನೀನ್ ಯಾರು? ಅರೆ ಅಕ್ಕ, ಗುರ್ತಿಡಿಲಿಲ್ವಾ? ನಾನು ನಿಮ್ ಹಳ್ಳಿಯವಳು, ಇಲ್ಲಿ ಕೆಲ್ಸ ಮಾಡ್ತಿದೀನಿ. ನೆನ್ನೆ ತಾನೇ ಸೇರ್ಕೊಂಡೆ. ನಿಮ್ ಅತ್ತೆ ಇದಾರಲ್ಲ, ಅವ್ರು ನನ್ಗೆ ಚಿಕ್ಕಮ್ಮ ಆಗ್ಬೇಕು. ಅವ್ರು ನನ್ ಜೊತೆನೆ ನೆನ್ನೆ ಹಳ್ಳಿಯಿಂದ ಬಂದಿದ್ದು. ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ನಿನ್ ಹೆಸರು ಏನು ಅಂತ ಹೇಳ್ದೆ? ಇವಾಗ ತಾನೇ ಹೇಳದ್ನಲ್ಲ, ಶೀಲಾ ನನ್ ಹೆಸರು ಅಂತ. ಹಾ ಶೀಲಾ, ನಾನು ಆಮೇಲೆ ಮಾತಾಡ್ತೀನಿ. ಆ ಹುಡುಗಿ ಅಲ್ಲಿಂದ ಹೋದ್ಮೇಲೆ ನೇಹಾ ಅಲ್ಲಿದ್ದವ್ರಿಗೆ ಕಾರಣ ಕೊಡಕ್ ಶುರು ಮಾಡ್ತಾಳೆ. ಅದೇನಂದ್ರೆ, ಫ್ಲೈಟ್ ನೇರವಾಗಿ ಹಳ್ಳಿಲಿ ಇಳ್ದಿರತ್ತೆ ಅಲ್ವಾ? ಸಾರಿ, ಅದು ನಾನು ಸುಳ್ಳು ಹೇಳ್ತಾ ಇದ್ದೆ. ನಮ್ಮತ್ತೆ ಹಳ್ಳಿಯವ್ರೇನೆ, ತುಂಬಾ ಕೆಟ್ಟೋರು. ಆಗ ಒಬ್ಳು ಸ್ನೇಹಿತೆ ನೇಹಾಗೆ ಚೆನ್ನಾಗ್ ಬೈತಾಳೆ. ಕೆಟ್ಟೋರು ಅವ್ರಲ್ಲ, ನೀನು ಸುಳ್ಳು ತೋರಿಕೆನ ಮಾಡ್ತ್ಯಾ. ಇನ್ನೊಂದ್ ವಿಷಯ, ನಾವು ಎಷ್ಟೇ ದೊಡ್ಡ ಸಿಟಿಗ್ ಬಂದ್ರೇನು ಕೂಡ ಒಂದ್ ಮಾತನ್ನ ನೆನ್ಪಲ್ಲಿಟ್ಕೋ, ನಮ್ಮೆಲ್ರೂ ಬುಡ ಎಲ್ಲಿದೆ ಅಂತ ಅಂದ್ರೆ ಅದು ಹಳ್ಳಿನಲ್ಲಿ. ಹಾಗಾಗಿ ರೈತರ ಬಗ್ಗೆ ನಾವು ಪ್ರತಿಯೊಬ್ರು ಹೆಮ್ಮೆ ಪಡ್ಬೇಕು, ತಿಳ್ಕೊ. ನೇಹಾಗೆ ವಿಷಯ ಏನು ಅಂತ ಅರ್ಥ ಆಗತ್ತೆ. ಹಾಗಾಗಿ ತೋರಿಕೆನ ಬಿಟ್ಬಿಡ್ತಾಳೆ. ಬಾಬುಲಾಲ್ ಕೆಲಸವನ್ನ ಹುಡುಕಿಕೊಂಡು ಹಳ್ಳಿಯಿಂದ ಮುಂಬೈ ನಗರಕ್ಕೆ ಬರುತ್ತಾನೆ. ಅವನು ಕೆಲಸಕ್ಕಾಗಿ ತುಂಬಾ ಅಲೆಯುತ್ತಾನೆ. ಆದರೆ ಅವನಿಗೆ ಎಲ್ಲೂ ಕೆಲಸ ಸಿಗುವುದಿಲ್ಲ ಮತ್ತು ದಿನವಿಡೀ ಬಿಸಿಲಿನಲ್ಲಿ ಓಡಾಡುವುದರಿಂದ ಅವನ ಆರೋಗ್ಯದ ಸ್ಥಿತಿ ಹದಗೆಡುತ್ತೆ. ಮುಂಬೈಗೆ ಬಂದು ಏನಾದರೂ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದರೆ ಇಲ್ಲಿಗೆ ಬಂದು ನನ್ನ ಆರೋಗ್ಯನೇ ತಪ್ಪೋಯ್ತು. ಇನ್ ಸಿಟಿ ಗಾಳಿ ನನಗೆ ಯಾಕೋ ಸೂಟೇ ಆಗ್ತಾ ಇಲ್ಲ. ಇವಾಗಂತೂ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಬಾಬುಲಾಲ್ ಡಾಕ್ಟರ್ನ ಬಳಿ ಹೋಗುತ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಜನರ ಗುಂಪೆ ಸೇರಿಕೊಂಡಿರುತ್ತೆ. ವಿಚಾರಿಸಿದಾಗ ತಿಳಿಯುತ್ತದೆ, ಹೊರಗಿನ ಆಹಾರವನ್ನ ಸೇವಿಸಿ ಎಲ್ಲರ ಆರೋಗ್ಯ ಹದಗೆಟ್ಟಿರುತ್ತೆ. ಇದನ್ನ ನೋಡಿ ಬಾಬುಲಾಲ್ಗೆ ಒಂದು ವಿಚಾರವು ಹೊಳೆಯುತ್ತೆ. ಅಂದ್ರೆ ವಿಷಯ ಇದಾ? ನಾನ್ಯಾಕೆ ಇವರಿಗೆ ಊಟ ಮಾಡಿ ಬಡಿಸ್ಬಾರ್ದು? ಅದರಿಂದ ನನಗೆ ಕೆಲಸನೂ ಸಿಕ್ದಂಗಾಗುತ್ತೆ, ಇವರಿಗೆ ಊಟನೂ ಸಿಕ್ದಂಗಾಗುತ್ತೆ. ಬಾಬುಲಾಲ್ ಡಾಕ್ಟರ್ನಿಂದ ತನ್ನ ಔಷಧಿಯನ್ನ ತೆಗೆದುಕೊಳ್ತಾನೆ. ನಂತರ ಮನೆಗೆ ಬಂದು ತಿಂಡಿ ತಯಾರಿಸುವ ಕೆಲಸಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾನೆ. ಎಲ್ಲಕ್ಕಿಂತ ಮೊದಲು ರೇಷನ್ನ ಅಂಗಡಿಯಿಂದ ಬೇಕಾದ ಪದಾರ್ಥಗಳನ್ನ ತಗೊಳ್ತಾನೆ. ಇದರ ನಂತರ ಅವನು ಪಾತ್ರೆಯ ಅಂಗಡಿಗೆ ಹೋಗಿ ಬೇಕಾದಷ್ಟು ಬಾಕ್ಸ್ಗಳನ್ನ ತೆಗೆದುಕೊಳ್ತಾನೆ. ನಂತರ ಅಡುಗೆ ಮಾಡುವುದನ್ನ ಶುರು ಮಾಡ್ತಾನೆ. ಚೆನ್ನಾಗಿ ಅಡುಗೆ ಮಾಡ್ತೀನಿ, ಆವಾಗಲೇ ಅಲ್ವಾ ಜನರಿಗೆ ನನ್ನ ಕೈ ಅಡುಗೆ ಇಷ್ಟ ಆಗೋದು. ಮತ್ತೆ ಜೊತೆಗೆ ನಾನು ಕ್ಲೀನಿಂಗಿಗೆ ತುಂಬಾನೇ ಗಮನ ಕೊಡಬೇಕು, ಆವಾಗಲೇ ಜನರು ಆರೋಗ್ಯದಿಂದ ಇರೋದು. ಬಾಬುಲಾಲ್ ಸ್ವಚ್ಛವಾದ ರೀತಿಯಲ್ಲಿ ಅಡುಗೆಯನ್ನ ಮಾಡ್ತಾನೆ ಮತ್ತು ಜನರ ಮನೆ ಮನೆಗೆ ಹೋಗಿ ತಯಾರಿಸಿದ ಊಟವನ್ನ ಕೊಡ್ತಾನೆ. ಎಲ್ಲರಿಗೂ ಅವನ ಕೈ ಅಡುಗೆ ಬಹಳ ಇಷ್ಟವಾಗುತ್ತದೆ. ಅದಕ್ಕಾಗಿ ಎಲ್ಲರೂ ಅವನಿಗೆ ಟಿಫಿನ್ ಕೊಡುವುದಕ್ಕೆ ಕೇಳುತ್ತಾರೆ. ಅರೆ ವಾಹ್, ನಾನು ಎಷ್ಟು ಅನ್ಕೊಂಡಿದ್ನೋ ಈ ಕೆಲಸ ಅಂತೂ ಅದ್ರಕ್ಕಿಂತ ಚೆನ್ನಾಗೇ ಸಾಕ್ತಾ ಇದೆ. ಇನ್ನು ನಾನು ಮನ್ಸಿಟ್ಟು ಕೆಲಸ ಮಾಡಬೇಕು, ಆವಾಗಲೇ ಜಾಸ್ತಿ ಜನಕ್ಕೆ ನಾನು ಟಿಫಿನ್ ಅನ್ನ ತಲುಪ್ಸಕ್ಕಾಗದು. ಬಾಬುಲಾಲ್ ತುಂಬಾ ಕಷ್ಟಪಡ್ತಾನೆ. ಆದರೂ ಕೂಡ ಅವನು ಎಲ್ಲರಿಗೆ ತನ್ನ ಟಿಫಿನ್ ಬಾಕ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ಕೆಲಸವನ್ನ ಅವನು ಒಬ್ಬನೇ ಮಾಡಬೇಕಾಗುತ್ತೆ. ರೇಷನ್ ತರುವುದು, ಅಡಿಗೆ ಮಾಡುವುದು, ಟಿಫಿನ್ ಬಾಕ್ಸ್ ತಲುಪಿಸೋದು. ಅವನು ನೋಡ್ತಾನೆ, ಬೆಳಿಗ್ಗೆ ಹಲವಾರು ಜನರು ಆಫೀಸ್ಗೆ ಹೋಗೋದಕ್ಕೆ ಬಸ್ನ ಲೈನ್ ನಲ್ಲಿ ನಿಂತಿದ್ದಾರೆ. ಇವರು ನೋಡಿದ್ರೆ ನನಗೆ ಅನ್ನಿಸ್ತಾ ಇಲ್ಲ ಆಫೀಸಿನ ಕೆಲಸದ ಕಾರಣದಿಂದ ಊಟ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ. ಒಂದ್ ವೇಳೆ ಇವರಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾಷ್ಟ ಸಿಕ್ಬಿಟ್ರೆ ಇವರೆಲ್ಲ ಆಫೀಸಿಗೆ ಸರಿಯಾದ ಸಮಯಕ್ಕೆ ತಲುಪ್ತಾರೆ, ಮತ್ತೆ ಹಸಿವಿನಿಂದ ಕೂಡ ಇರೋದೇ ಇಲ್ಲ. ಬಾಬುಲಾಲ್ ಒಂದು ಬಸ್ ರೆಸ್ಟೋರೆಂಟ್ ತೆಗೆಯೋದಕ್ಕೆ ಯೋಚಿಸ್ತಾನೆ. ಅದಕ್ಕಾಗಿ ಅವನು ತನ್ನ ಪತ್ನಿ ಮತ್ತು ತನ್ನ ತಮ್ಮನನ್ನ ನಗರಕ್ಕೆ ಕರೆಯುತ್ತಾನೆ ಮತ್ತು ಟಿಫಿನ್ ಸರ್ವಿಸ್ನಿಂದ ಸಂಪಾದಿಸಿದ ಹಣದಿಂದ ಒಂದು 2 ಮಹಡಿಯ ಬಸ್ ಅನ್ನ ಖರೀದಿಸ್ತಾನೆ. ಇನ್ನು ನನ್ನ ಏರಿಯಾದಲ್ಲಿ ಯಾರು ಹಸಿವಿನಿಂದ ಇರಬಾರ್ದು. ನಾನು ಎಲ್ಲರಿಗೂ ತಿಂಡಿಯನ್ನ ಕೊಟ್ಟೆ ಆಫೀಸಿಗೆ ಕಳಿಸ್ತೀನಿ. ನಡಿ, ಇವತ್ತಿಂದಾನೇ ಆ ಕೆಲಸವನ್ನ ಶುರು ಮಾಡ್ತೀನಿ.
ಶುಭ ಕಾರ್ಯದಲ್ಲಿ ತಡ ಯಾಕೆ? ಈಗ ಬಾಬುಲಾಲ್ ಮತ್ತು ಅವನ ಪತ್ನಿ ಹಾಗೂ ತಮ್ಮ ಎಲ್ಲರೂ ಸೇರಿ ಬಸ್ನಲ್ಲಿ ರೆಸ್ಟೋರೆಂಟ್ ಮಾಡುವ ತಯಾರಿಯನ್ನ ಮಾಡ್ಕೊಳ್ತಾರೆ. ನೋಡು, ಹೇಗಿದ್ರು ನನಗೆ ಗಾಡಿ ಓಡ್ಸಕ್ ಬರುತ್ತೆ, ಅದಕ್ಕೆ ನಾನು ಬಸ್ಸನ್ನ ಓಡಿಸ್ತೀನಿ. ನನ್ ಕೈಯಿಂದ ಮಾಡಿರೋ ಅಡ್ಗೆ ಯಾರಾದ್ರೂ ತಿಂದ್ರೆ ಮತ್ತೊಂದ್ಸತಿ ಊಟ ಮಾಡೋದಕ್ಕೆ ಬೇರೆ ಕಡೆ ಹೋಗೋದೇ ಇಲ್ಲ. ಹಾ ನೇರವಾಗಿ ಹೇಳು, ಅಡ್ಗೆನ ನೀನೇ ಮಾಡ್ತೀಯಾ ಅಂತ. ಈ ತರ ಸುದ್ದಿ ಬಳಸಿ ಯಾಕೆ ಹೇಳ್ತಾ ಇದೀಯಾ? ನಂಗೆ ಅಡ್ಗೆ ಮಾಡೋಕ್ಕೂ ಬರಲ್ಲ, ಗಾಡಿ ಓಡ್ಸಕ್ಕೂ ಬರಲ್ಲ. ನಾನೇನು ಕೆಲಸ ಮಾಡ್ಲಿ? ನಾನು ಮೊದಲೇ ಹೇಳಿದ್ದೆ ನಾನು ಸಿಟಿಗೆ ಬರೋದಿಲ್ಲ ಅಂತ. ನೋಡಿದ್ಯಾ, ನಾನು ಬಂದಿದ್ದಕ್ಕೆ ಏನು ಯೂಸೇ ಆಗಲಿಲ್ಲ. ನೀನು ಬಸ್ ಓಡಿಸೋದು ಅಡುಗೆ ಮಾಡಕ್ಕೆ ಬರಲೇಬೇಕು ಅಂತ ಏನಾದರೂ ಇದೆಯಾ? ನೀನು ಮನ್ಸು ಮಾಡಿದ್ರೆ ನಮ್ಮ ಈ ಬಸ್ ರೆಸ್ಟೋರೆಂಟಲ್ಲಿ ನಮಗೆ ನೀನು ಸಹಾಯ ಮಾಡ್ಬೋದು. ನೀನು ಬೇರೆ ಕೆಲಸ ಕೂಡ ಮಾಡ್ಬೋದು. ಮತ್ತೆ ಯಾವ ಕೆಲಸ ಇರುತ್ತೆ? 2 ಕೆಲಸ ಮಾಡೋಕ್ಕೂ ನೀವಿಬ್ರು ಇದ್ದೀರಲ್ವಾ? ಊಟನ ಕೊಡಕ್ಕಾದ್ರೂ ವ್ಯಕ್ತಿ ಬೇಕು ತಾನೇ? ಮತ್ತೆ ನೀನು ಯಾರಿಗೆ ಊಟ ಕೊಡ್ತೀಯೋ ಅವರಿಂದ ಕಾಸು ಇಸ್ಕೊಳ್ಳೋದಕ್ಕೂ ಜನ ಬೇಕು ತಾನೇ? ಹೇಳು, ಆ ಕೆಲಸನ ಯಾರು ಮಾಡ್ತಾರೆ? ಸರಿ, ಹಾಗಾದ್ರೆ ನಾನು ವೇಟರ್ ಮತ್ತೆ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತೀನಿ. ನೋಡು, ಇದಪ್ಪ ಮಾತಂದ್ರೆ. ಇನ್ಮೇಲೆ ಹೇಳ್ಬೇಡ ನೀನು ಸಿಟಿಗೆ ಬಂದಿರೋದಕ್ಕೆ ಏನು ಪ್ರಯೋಜನ ಆಗಿಲ್ಲ ಅಂತ. ಇಲ್ಲ, ಇನ್ನು ಹೇಳಲ್ಲ. ಬನ್ನಿ, ಇವತ್ತೊಂದು ಡೆಮೋ ತಗೊಂಡು ನೋಡೋಣ. ಆದ್ರೆ ಇವತ್ತು ಸಂಡೇ ಅಲ್ವಾ? ಇವತ್ಯಾರು ಆಫೀಸಿಗೆ ಹೋಗ್ತಾರೆ? ಇವತ್ತು ನಾವು ಎಲ್ಲ ವಸ್ತುವನ್ನ ಬಸ್ಸಲ್ಲಿ ಸೆಟ್ ಮಾಡೋಣ. ಯಾಕಂದ್ರೆ ನಾಳೆ ನಮಗೆ ಬೆಳಗ್ಗೆ ತುಂಬಾ ತೊಂದರೆ ಆಗ್ಬಾರ್ದು. ನಂಗೆ ಅನ್ಸೋ ಪ್ರಕಾರ ರೆಸ್ಟೋರೆಂಟಿನ ಎಲ್ಲ ಸೆಟಪ್ ಅನ್ನ ನಮ್ಮ ಮೇಲಿನ ಮಹಡಿಯಲ್ಲಿ ಮಾಡ್ಬೇಕು ಅಂತ. ಯಾರಿಗೆಲ್ಲ ಊಟ ಬೇಕೋ ಅವರು ಮೇಲ್ಗಡೆ ಬರ್ತಾರೆ, ಮತ್ತೆ ತಿಂದ್ಮೇಲೆ ಕೆಳಗಡೆ ಬರ್ತಾರೆ. ಇದರಿಂದ ಬೇರೆ ಸವಾರಿಕರಿಗೆ ಯಾವುದೇ ತೊಂದರೆ ಆಗಲ್ಲ. ಹೌದು, ಇದು ಸರಿಯಾಗಿರುತ್ತೆ. ಅಡ್ಗೆ ಮನೆಗೆ ಬೇಕಾಗಿರೋದನ್ನ ನಾವು ಮೇಲ್ಗಡೆನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಇವೆರಡು ಕೂಡ ಮಿಕ್ಸ್ ಆಗ್ಬಾರ್ದು. 3 ಜನ ಸೇರಿ ಬಸ್ನಲ್ಲಿ ರೆಸ್ಟೋರೆಂಟ್ ಮಾಡುವ ತಯಾರಿಯನ್ನ ಮಾಡ್ಕೊಳ್ತಾರೆ. ಅವರೆಲ್ಲರೂ ತಮ್ಮ ಪೂರ್ತಿ ಪಾತ್ರೆಯನ್ನ ಕೆಲವು ಕುರ್ಚಿಗಳ ಜೊತೆಗೆ ಕೆಲವು ಮೇಜನ್ನು ಸಹ ಬಸ್ನಲ್ಲಿ ಇಡುತ್ತಾರೆ. ಬಸ್ಸಿನ ಮೇಲಿನ ಮಹಡಿಯಲ್ಲಿ ಎಲ್ಲಾ ವಸ್ತುಗಳನ್ನು ಇಡುವ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ಇದಪ್ಪ ಸೆಟಪ್ ಅಂದ್ರೆ. ಇನ್ಮೇಲೆ ನೋಡು, ನಾಳೆ ಬೆಳಗ್ಗೆಯಿಂದನೇ ನಮ್ಮ ಸರ್ವಿಸ್ ಅನ್ನ ನಾವು ಶುರು ಮಾಡೋಣ. ಆದ್ರೆ ಅದಕ್ಕೆ ನಮ್ಮ ಬಸ್ನ ರೆಸ್ಟೋರೆಂಟ್ನ ಬಗ್ಗೆ ಕೂಡ ತಿಳಿದಿರ್ಬೇಕು ಅಲ್ವಾ? ನಾವೊಂದ್ ದೊಡ್ಡ ಬೋರ್ಡ್ ಅನ್ನ ಬಸ್ನ ಮುಂದೆ ಹಾಕ್ಬೇಕು. ಈಗ ಬಾಬುಲಾಲ್ ಅಂಗಡಿಯಿಂದ ಒಂದು ದೊಡ್ಡದಾದ ಬೋರ್ಡ್ ಅನ್ನ ಮಾಡಿಸಿ ತರ್ತಾನೆ. ಅದರಲ್ಲಿ ದೊಡ್ಡದಾದ ಅಕ್ಷರದಿಂದ ಬರೆದಿದೆ ಬಾಬು ಬಸ್ ರೆಸ್ಟೋರೆಂಟ್. ಈಗ ಆ ಬೋರ್ಡ್ ಅನ್ನ ಬಸ್ನ ಮುಂದೆ ನೇತು ಹಾಕ್ತಾನೆ. ಈಗ ಎಲ್ಲರೂ ಬೆಳಿಗ್ಗೆ ಆಗುವವರೆಗೆ ಕಾಯ್ತಾರೆ. ಬೆಳಿಗ್ಗೆ ಆಗುತ್ತೆ, ಆದರೆ ಯಾರೂ ಕೂಡ ಅವರ ಬಸ್ ರೆಸ್ಟೋರೆಂಟ್ಗೆ ಬರುವುದಿಲ್ಲ. ಇದನ್ನ ನೋಡಿ ಎಲ್ಲರೂ ನಿರಾಶರಾಗ್ತಾರೆ. ಇದೇನಣ್ಣ, ನಮ್ಮ ಬಸ್ಸಲ್ಲಂತೂ ಯಾರು ಹತ್ತುತ್ತಾನೆ ಇಲ್ಲ. ಇವಾಗೇನ್ ಮಾಡೋದು? ಮಾಡೋದೇನು, ಹೋಗಿ ಜನರನ್ನ ನಾವೇ ಕರ್ಕೊಂಡ್ಬರ್ಬೇಕು. ಬಾಬುಲಾಲ್ ಮತ್ತು ಅವನ ತಮ್ಮ ಶ್ಯಾಮ್ಲಾಲ್ ಜನರಿಗೆ ಅವರ ಬಸ್ ರೆಸ್ಟೋರೆಂಟ್ ಬಗ್ಗೆ ಹೇಳಲು ಶುರು ಮಾಡ್ತಾರೆ. ನೋಡಿ ಅಣ್ಣ, ಈ ಥರ ಬಿಸಿಲಲ್ಲಿ ಬಸ್ಸಿಗೋಸ್ಕರ ಕಾಯೋದ್ರ ಬದಲು ನೀವು ನಮ್ಮ ಬಸ್ಸಲ್ಲಿ ಬಂದು ಕೂತ್ಕೊಳ್ಳಿ. ಅಲ್ಲಿ ನಿಮಗೆ ನಿಮ್ಮ ತಿಂಡಿ ಕೂಡ ಸಿಗುತ್ತೆ, ಮತ್ತೆ ನಿಮ್ಮ ಆಫೀಸಿಗೂ ಕೂಡ ಬಿಡ್ತೀವಿ. ಹೌದಾ? ಅಂಥದ್ದು ಯಾವ್ದಪ್ಪ ಬಸ್ ಅದು? ತಿಂಡಿ ಕೂಡ ಕೊಡ್ತಾ ಇದೆಯಲ್ಲ. ಬಸ್ ರೆಸ್ಟೋರೆಂಟ್ ಅದು. ನೀವು ಮೊದಲು ಬನ್ನಿ, ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಆ ವ್ಯಕ್ತಿ ತನ್ನ ಹಲವಾರು ಗೆಳೆಯರೊಂದಿಗೆ ಬಾಬುಲಾಲ್ನ ಬಸ್ ರೆಸ್ಟೋರೆಂಟ್ ಬಳಿಗೆ ಬರ್ತಾರೆ. ಬಾಬುಲಾಲ್ನ ಪತ್ನಿ ಎಲ್ಲರಿಗೆ ತಿಂಡಿಯನ್ನ ತಯಾರಿಸ್ತಾಳೆ. ಅದು ಎಲ್ಲರಿಗೆ ತುಂಬಾನೇ ಇಷ್ಟ ಆಗತ್ತೆ. ನೀವಂತೂ ಒಳ್ಳೆ ಉಪಾಯವನ್ನ ಮಾಡಿದ್ದೀರಾ ಅಣ್ಣವ್ರೆ. ಆಫೀಸಿಗೆ ತಲುಪ್ದಂಗೂ ಆಗುತ್ತೆ, ಹಾಗೂ ಜೊತೆಗೆ ತಿಂಡಿ ತಿಂದಂಗೂ ಆಗ್ಬಿಡುತ್ತೆ. ಹಾ, ಅನುಕೂಲ ಅಂತೂ ಚೆನ್ನಾಗಿದೆ. ಆದ್ರೂ ಕೂಡ ನಮ್ಮ ಬಸ್ಸಿಗೆ ಯಾರೂ ಬರ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಬಸ್ ರೆಸ್ಟೋರೆಂಟ್ ಬಗ್ಗೆ ಜನರಿಗೆ ಗೊತ್ತಿಲ್ಲ, ಅದಕ್ಕೆ ಯಾರೂ ಬರ್ತಾ ಇಲ್ಲ. ಜನರಿಗೆ ಗೊತ್ತಾದ್ಮೇಲೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಇವಾಗ ನೀವೇ ನೋಡಿ, ನೀವು ನನಗೆ ಹೇಳ್ದಾಗ್ಲೇ ತಾನೇ ನಾನು ನಿಮ್ಮ ಬಸ್ಸಿಗೆ ಹತ್ತಿರೋದು. ಹೇಳಿ, ನಾನು ಇಷ್ಟು ದೊಡ್ಡ ಬೋರ್ಡ್ ಅಂತೂ ಹಾಕಿದ್ದೀನಲ್ಲ, ಆದ್ರೂ ಕೂಡ ಹೇಗೆ ಹೇಳಿ ಇವಾಗ ನಾನು ಬಸ್ ರೆಸ್ಟೋರೆಂಟ್ ಬಗ್ಗೆ? ಬೋರ್ಡ್ ಏನೋ ಹಾಕಿದೀಯಾ, ಆದ್ರೆ ಅದನ್ನ ನೋಡೋದು ಜನ ಬಸ್ ಹತ್ರ ಬಂದಾಗ ತಾನೇ. ಏನಾದ್ರೂ ಹೊಸದಾಗಿ ಮಾಡು. ಜನರಿಗೆ ಬಸ್ ಹತ್ರ ಬರದೇ ಇದ್ರು ಕೂಡ ನಿಮ್ಮ ಬಸ್ ರೆಸ್ಟೋರೆಂಟ್ ಬಗ್ಗೆ ಅವರಿಗೆ ಗೊತ್ತಾಗ್ಬೇಕು. ಅದೇ ಅಲ್ವಾ ನಿನಗೆ ಬೇಕಾಗಿರೋದು? ಹಾ, ಇದು ಚೆನ್ನಾಗಿರುತ್ತೆ. ಈಗ ಬಾಬುಲಾಲ್ ಹಲವಾರು ಪ್ಯಾಂಪ್ಲೆಟ್ಸ್ ಗಳನ್ನ ಮುದ್ರಿಸ್ತಾನೆ ಮತ್ತು ಅದನ್ನ ಹಲವಾರು ಜಾಗಕ್ಕೆ ಹೋಗಿ ಹಂಚುತ್ತಾನೆ ಮತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ಸಾಲಲ್ಲಿ ನಿಂತಿರುವ ಜನರಿಗೂ ಕೂಡ ಕೊಡುತ್ತಾನೆ. ಇದರ ಜೊತೆಗೆ ಅವನು ಮನೆ ಮನೆಗೂ ಕೂಡ ಹೋಗಿ ಈ ಪ್ಯಾಂಪ್ಲೆಟ್ ಅನ್ನ ಹಂಚುತ್ತಾನೆ. ಇದರಿಂದ ಅವನ ಬಸ್ ರೆಸ್ಟೋರೆಂಟ್ ನ ಬಗ್ಗೆ ಎಲ್ಲರಿಗೂ ತಿಳಿಯುತ್ತದೆ. ಮತ್ತೆ ಅವನ ಬಸ್ ರೆಸ್ಟೋರೆಂಟ್ ನ ಹೊರಗೆ ಜನರ ಗುಂಪೆ ಸೇರುತ್ತದೆ. ಅರೆ ಅಣ್ಣ, ಸ್ವಲ್ಪ ಹುಷಾರಾಗಿ ಹೋಗಿ. ಬಸ್ಸೇ ನಿಮ್ಮನ್ ಬಿಟ್ಟು ಓಡೋಗೋದಿಲ್ಲ. ಎಲ್ಲರೂ ಸರಿಯಾಗಿ ಕೂತ್ಕೊಳ್ಳಿ. ಶ್ಯಾಮ್ಲಾಲ್ ಎಲ್ಲರಿಗೂ ಟಿಕೆಟ್ ಕೊಡ್ತಾನೆ.
ಮತ್ತು ಊಟದ ಆರ್ಡರ್ ತೆಗೆದುಕೊಳ್ತಾನೆ ಮತ್ತು ಬಾಬುಲಾಲ್ನ ಹೆಂಡತಿ ಅಡುಗೆ ಮಾಡ್ತಾಳೆ. ನಮ್ 4 ಜನಕ್ಕೆ ಒಂದೊಂದು ಆಲೂ ಪರಾಠ ಕೊಡಿ ಬೇಗ. ಸರಿ ಮೇಡಮ್, ಇವಾಗ್ಲೇ ತರ್ತೀನಿ. ಹಲವಾರು ಜನ ಮೇಲಿನ ಮಹಡಿಯಲ್ಲಿ ಊಟವನ್ನ ಮಾಡ್ತಾ ಇದ್ದಾರೆ ಮತ್ತು ಹಲವಾರು ಜನ ಕೆಳಗೆ ಕೂತು ಪ್ರವಾಸಿಸ್ತಾ ಇದ್ದಾರೆ. ತಗೊಳ್ಳಿ ಮೇಡಮ್, ನಿಮ್ಮ ಪರೋಟ ಹಾಗೂ ಈ ಹೋಟೆಲಿನ ಟೇಸ್ಟಿ ಉಪ್ಪಿನಕಾಯಿ. ಥ್ಯಾಂಕ್ ಯು ಅಣ್ಣ. ಸಮಯ ಕಳೀತಿದ್ದ ಹಾಗೆ ಬಾಬುಲಾಲ್ನ ಬಸ್ ರೆಸ್ಟೋರೆಂಟ್ನಲ್ಲಿ ಜನರ ಗುಂಪು ಹೆಚ್ಚಾಗುತ್ತೆ. ಈಗ ಊರಿನ ಎಲ್ಲ ಜನರಿಗೂ ಈ ಬಸ್ ರೆಸ್ಟೋರೆಂಟ್ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲರೂ ಈ ಬಸ್ ರೆಸ್ಟೋರೆಂಟ್ನಲ್ಲಿ ಪ್ರವಾಸಿಸೋದಕ್ಕೆ ಇಷ್ಟಪಡ್ತಾರೆ. ನೋಡ್ತಿದ್ದ ಹಾಗೆ ಬಾಬುಲಾಲ್ಗೆ ನಗರದಲ್ಲಿ ಎಲ್ಲರೂ ಗುರುತಿಸಲು ಶುರು ಮಾಡ್ತಾರೆ. ನಂತರ ತುಂಬಾ ದುಡ್ಡು ಸಂಪಾದಿಸಿ ಇಲ್ಲಿ ಅವನಿಗೆ ಒಂದು ಸುಂದರವಾದ ಮನೆಯನ್ನ ಖರೀದಿಸ್ತಾನೆ.